ಬ್ಲ್ಯಾಕ್ ಕಾಫಿ, ಗ್ರೀನ್ ಟೀ, ಆಪಲ್ ಸೈಡರ್ ವಿನಿಗರು, ಫ್ಯಾಟ್ ಬರ್ನರು ಇದೆಲ್ಲ ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತಾ? ಹೈ ಸ್ಕ್ವಾಡ್, ರೀಸೆಂಟ್ ನಾನು ಬಿಗ್ ಬಾಸ್ ಶೋ ಅಲ್ಲಿ ಸುದೀಪ್ ಅವ್ರು ಕುಡಿಯಂತ ಬ್ಲ್ಯಾಕ್ ಕಾಫಿ ಬಗ್ಗೆ ಮಾತಾಡಿದ್ದೆ. ಬ್ಲ್ಯಾಕ್ ಕಾಫಿ ಕುಡಿದ್ರೆ ತುಂಬಾನೇ ಬೆನಿಫಿಟ್ಸ್ ಇದೆ, ವೆಯ್ಟ್ ಲಾಸ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ. ಆ ವಿಡಿಯೋ ಕೆಳಗಡೆನೂ ತುಂಬಾ ಜನ ಕಮೆಂಟ್ ಮಾಡಿದ್ರಿ, ಈಗ ನಾನು ಬ್ಲ್ಯಾಕ್ ಕಾಫಿ ಕುಡಿಯೋದಕ್ಕೆ ಶುರು ಮಾಡಿದ್ದೀನಿ, ವೆಯ್ಟ್ ಲಾಸ್ ಆಗುತ್ತಲ್ವಾ ಅಂತ. ಇನ್ನ ಕೆಲವರು ಬಂದು ನಾನು ಈಗ ಆಪಲ್ ಸೈಡರ್ ವಿನಿಗರ್ ಕುಡಿತಾ ಇದ್ದೀನಿ, ಇದರಿಂದ ವೆಯ್ಟ್ ಲಾಸ್ ಆಗುತ್ತಲ್ವಾ ಅಂತ ಕೆಲವರೆಲ್ಲ ಕೇಳ್ತಾ ಇರ್ತೀರ. ಅವ್ರಿಗೆಲ್ಲ ಒಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಈಗ ಒಂದು ಎಕ್ಸಾಮ್ ಬರ್ದಿದ್ರ, ಎಕ್ಸಾಮ್ ಅಲ್ಲಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಬಂದು ಸೂಪರ್ ಆಗಿದೆ, ಬಟ್ ಎಲ್ಲಾ ಕ್ವಶನ್ಸ್ಗೂ ರಾಂಗ್ ಆನ್ಸರ್ ಮಾಡಿದ್ರ. ರಿಸಲ್ಟ್ ಬಂದಾಗ ಬರೀ ಒಂದು 5-10 ಮಾರ್ಕ್ ಮಾತ್ರ ಬಂದಿತ್ತು. ನಿಮ್ಮ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅನ್ನೋದಕ್ಕೋಸ್ಕರ ನೀವೇನಂತೀರಾ, ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ, ನನಗೆ ಡಿಸ್ಟಿಂಕ್ಷನ್ ಮಾರ್ಕ್ ಬರಬೇಕು ಅಂದ್ರೆ ಆಗುತ್ತಾ? ನೀವೆಲ್ಲಾ ಕ್ವಶನ್ಸ್ಗೂ ಕರೆಕ್ಟ್ ಆನ್ಸರ್ ಮಾಡಿದ್ರೆ ನಿಮ್ಮಿಂದ ಡಿಸ್ಟಿಂಕ್ಷನ್ ಮಾರ್ಕ್ ತೆಗೆಯೋದಕ್ಕಾಗುತ್ತೆ. ಅದೇ ರೀತಿನೇ ನಿಮ್ಮ ಒಂದು ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಬೇಕು, ನಿಮ್ಮ ಪ್ರತಿ ಮೀಲ್ ನಾನು ನೀವು ಸರಿಪಡಿಸ್ಕೊಬೇಕು. ಅದ್ ಬಿಟ್ಟು ಬರೀ ಬ್ಲ್ಯಾಕ್ ಕಾಫಿ ಕುಡಿತೀನಿ, ಗ್ರೀನ್ ಟೀ ಕುಡಿತೀನಿ, ಇದರಿಂದ ವೆಯ್ಟ್ ಲಾಸ್ ಆಗಬೇಕು ಅಂದ್ರೆ ಆಗೋದಿಲ್ಲ ರೀ. ಎಸ್, ನಿಮ್ಮ ಒಂದು ಪ್ರತಿ ಮೀಲ್ ನ ನೀವು ಹೇಗೆ ಪ್ಲಾನ್ ಮಾಡ್ಕೊಬೇಕು, ನಿಮ್ಮ ಲೈಫ್ ಸ್ಟೈಲ್ ನ ಹೇಗೆ ಚೇಂಜ್ ಮಾಡ್ಕೊಬೇಕು ಅಂತ ನಾನು ಮುಂದೆ ಬರುವಂತ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಆ ವಿಡಿಯೋಸ್ನ ನೋಡೋದಕ್ಕೆ ಈ ಚಾನಲ್ನ ಫಾಲೋ ಮಾಡಿ. ಮತ್ತೆ ಸಿಗೋಣ, ಬಾಯ್.